Hey all, good morning and welcome back to my channel Prettiness Around. This is your Safa Khan. Guess where am I today? You can guess with the walls and home around. Yes, ನಾನಿವತ್ತು ದಾವಣಗೆರೆಯಲ್ಲಿದ್ದೀನಿ. ನಿನ್ನೆ ರಾತ್ರಿ ಬಂದೆ. ಬಸ್ನವರು ಟೈಮಿಂಗ್ಸ್ ಚೇಂಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಬಸ್ ಟೈಮಿಂಗ್ಸ್ ಏನು ಹಾಕಿರ್ತಾರೆ 7:15 to 11 ಅಂತ ಹಾಕಿರ್ತಾರೆ. ಕರ್ಕೊಂಬಂದು ಇಳಿಸೋದು 1 ಗಂಟೆ, 2 hours ಡಿಲೇ ಆಯಿತು. ರೀಚ್ಡ್ ಗೇಮ್ ಅಲ್ಲೇ ಬಂದು KSRTC ಬಸ್ ಸ್ಟಾಪ್ ಹತ್ರ ಅದು ಹೋಟೆಲ್ ಹೊಟ್ಟೆ ಸಿಕ್ಕಿತ್ತು ಅಂತ ಊಟ ಮಾಡಿದ್ವಿ. ನಾನ್ ವೆಜ್ ಹೋಟೆಲ್ ಆ್ಯಕ್ಚುಲಿ. ಊಟ ಮಾಡಿ ಬಂದು ಮಲ್ಕೊಂಡು ಜಸ್ಟ್ ನಾವು ಗಾಟ್ ಅಪ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ नया चपला मेरे क्या पका रही? वो सामने के अच्छे हैं क्या बेटे? सामने के डिब्बे लाती हूँ। नहीं पत्ते छोले भटूरे छोले रेडी। देख छोले भटूरे छोले भटूरे અને મિર્ચી અંકલ કાના મિર્ચા તલિંગે નસ ऊंचा वो तवे में तले तेरा शैम्पू आया? तेरा जो काट करने वाली खीर में डाल लेता है। खीर को बीजा निकालना हो पहले। ಮೆಣಸಿನ್ಕಾಯಿ ಬಿಕಾಸ್ ಚಲೋ ಬಿಟ್ಟಿರೋ ಜೊತೆ ನೆನ್ಸ್ಕೊಳ್ಳೋಕ್ಕಿದ್ರೆ ಅಂತ ಅಂದು ಖಾರ ಇದೆ ಅಂತೆ. ಬಟ್ ಸ್ಟಿಲ್ ಕಟ್ ಮಾಡಿ ಸ್ಟಫ್ ಮಾಡೋಣ. हेल्थी नहीं है अभी चेक कराओ तो दे पूछ रही। ಸೊ ಮಿರ್ಚಿ ಕಟ್ ಮಾಡಿಕೊಂಡು क्या डाले मम्मी इसमें साल्ट, चाट मसाला, जीरा पाउडर ಸ್ಟಫ್ ಮಾಡಿಕೊಂಡು ಎಣ್ಣೆಲಿ ಹಾಕೋದು ಅಷ್ಟೇ. ಸಿಂಪಲ್ ಚಟ್ಪಟ ಮತ್ತು ಚೊಲೆ ಬಿಟ್ಟೋದು. घाट उठती है इंडक्शन घट फैंसी उड़ गई तो चोर ऊपर डाल के तो दिल काम करके तो तोड़ देना होता अच्छा हुआ टेस्ट मुझे पसंद आया. तो ये बनाए थे ऑलरेडी? पापा ने मैं दिन बनाए थे मसाला बना कर रखी थी बहुत अच्छा था. अच्छा ये स्पेशल चले बटे मंजिदे दे ಒಂದು ಫೆಸ್ಟಿವಲ್ ಲೈಕ್ ಎಲ್ಲ ರೆಡಿ ಆದವಾಗ ಒಂದು ಸ್ಮೈಲ್ ಮಾಡಿ ಗೌತಮಿ ಮತ್ತೆ ಮೋಕ್ಷಿತ್ ಅವ್ರ ಜೊತೆ ಆ ಫೋಟೋ ತಗೊಂಡಿದ್ದು. ಆಧುನಿಕವಾಗಿ ಇಲ್ಲಿ ಬಂದಾಗ ತುಂಬಾ ಕ್ಲೋಸ್ ಆಗಿ ನಾನು ಗೆಳತಿ ಜೋಕರ್ ಅನ್ನೋ ಸಿನಿಮಾದ ಜೋಕರ್ ಪಾತ್ರ ಬಹಳ ಇಷ್ಟ. ಆ ಒಂದು ವೇಷ ಹಾಕೊಂಡು ಹೊರಗೆ ಹೋಗ್ಬೇಕು. ಸೊ ದಿಸ್ ಇಸ್ ದ ಕುರ್ತಾ ಫ್ರಮ್ ಮೈ ದೊಡ್ಡಮ್ಮ. ಥ್ಯಾಂಕ್ ಯು ದೀದಿ. I'm loving this. You can see ಅಲ್ಲ. This is what I'm wearing. Oh wait. Oh yeah. This is chicken curry kurta and white leg jeans. Chumka. Yes, that's it. I don't know, but ದಾವಣಗೆರೆಗೆ ಬಂದು ಎಷ್ಟೆಲ್ಲ ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅಂದ್ಕೊಂಬಂದಿರ್ತೀನಿ. ಎದ್ದೇಳೋದು ಲೇಟ್ ಆಗುತ್ತೆ. ಅದಾದಮೇಲೆ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಭಾಳನೇ ಮಾಡ್ಕೊಂಡಿರ್ತೀನಿ. ಬಟ್ ಸ್ಟಿಲ್ ಮೂಡೇ ಬರೋಲ್ಲ ಹೊರಗಡೆ ಹೋಗೋಕ್ಕೆ. ಮನೇಲಿ ಆರಾಮಾಗಿರಬೇಕು ಅಂತ ಅನಿಸ್ತೈತೆ. ಇಟ್ಸ್ ಆಲ್ರೆಡಿ ಆಫ್ಟರ್ನೂನ್ ಟೈಮ್ ಮಿತಿ ಮೀರಿಬಿಟ್ಟಿದೆ. ಭಾಳ ಕೆಲಸಗಳಿದ್ದಾವೆ ಹೊರಗೆ ಹೋಗಿ ಮುಗಿಸ್ಕೊಂಬರೋ ಅಂಥದ್ದು. ನಾನಂತೂ ರೆಡಿ ಆಗಿದ್ದೀನಿ, ಮಮ್ಮಿನೂ ರೆಡಿ ಆಗಿರ್ತೀನಿ. ಹೋಗಿ ಸ್ನಾನ ಮುಗಿಸ್ಕೊಳ್ಬೇಕು, ರೆಡಿಯಾಗಿ ಬಂದಿದೆ. ಹೊರಗೆ ಹೋಗಿ ಏನೇನು ಕೆಲಸ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ನೋಡೋಣ. चिकन करी तुम्हारा प्योर चिकन करी ना है मेरा प्योर चिकन करी अच्छी क्वालिटी की लेती है प्योर चिकन करी. जल्दी चलो मैं कितना लेट करती ना
मासर जहाँ भी पढ़ लेगा मासर भी पढ़ ले छड़ी तू अभी तक निकलने में छे असर भी पढ़ ले असर जमाना मज हमें मेरे ऑरेंज कलर के एक ऑरेंज कलर के यस ಮ್ಯಾಚಿಂಗ್ ಕೆಟ್ಟ ಬಿಸಿಲಿದೆಪ್ಪ ಚಳಿ ಇದ್ದರೂ ಸ್ಕಿನ್ ಡ್ರೈ ಆದರೂ ಹೊರಗಡೆ ಬಿಸಿಲು ಕೂಡ ಹಂಗೆ ಇದೆ गणतंत्र दिवस आज मना रही हैं आगे अच्छा दिख रहा नहीं इतना रहना रहना शॉर्ट करके दे देंगे पूछ मिले इसमें 2-3 पंडा नहीं मेकिंग ಅದು ಒಂದು ಅಡ್ವಾನ್ಸ್ फॉर योर फर्स्ट गोल्ड ಸೆಲ್ಫ್ ಗಿಫ್ಟ್ फर्स्ट ಗೋಲ್ಡ್ ಆ್ಯಂಡ್ ಫಸ್ಟ್ ಸೆಲ್ಫ್ ಗಿಫ್ಟ್ कामयाबी दे बरकत दे क्लोज है हमको सब अच्छा ना पूजा जूस अच्छा चलो ಪಾರ್ಲರಿಗೆ ಹೋಗಿ ನಮ್ಮ ಲೈಕ್ ಫೇಶಿಯಲ್ಸನ್ನು ಮಾಡಿಸ್ತಿದ್ವು ಅಲ್ಲಿ ಇವತ್ತು ಭಾಳ ರಶ್ ಇತ್ತು ಹೊರಗಡೆ ಮುಗಿಸ್ಕೊಂಡು ಕೆಲಸ ಬಂದಿದ್ದೆ ಲೇಟ್ ಆಯ್ತಲ್ಲ ಸೊ ಅಲ್ಲಿ ಬೇರೆ ಕಡೆ ಅಲ್ಲ ಅಲ್ಲಿ ರಶ್ ಇದೆ ಇವಾಗ ನಮ್ಮದು ಬೇರೆ ಕಡೆ ಕೆಲಸ ಇದೆ ಅಂತ ಹೇಳಿ ಫಸ್ಟ್ ಹೇರ್ ಕಟ್ಟಿಗೆ ಅಂತ ಹೋಗ್ತಾ ಇದ್ವಿ ಹೇರ್ ಕಟ್ ಮಾಡಿಸ್ಕೊಂಡು ಬೇರೆ ಕೆಲಸ हेयर पॉइंट इज आल्सो ऑन फर्स्ट फ्लोर को ಹೇರ್ ಕಟ್ ಆದಮೇಲೆ ಎಲ್ಲರದು ಕೂದಲು ಹಿಂಗೆ ಫ್ರೆಶ್ ಆಗಿ ಕಾಣುತ್ತೆ ಸೊ ಅದಕ್ಕೆ ಭಾಳ ಒಬ್ಸೆಸ್ಡ್ ಆಗಿ ಸೊ ವೀಡಿಯೋ ಫೋಟೋಸ್ ತಗೊತಾನೇ ಇದ್ದೆ ಅಂತೂ ಇಂತೂ ಗಡಿಬಿಡಿಯಲ್ಲಿ ಪಾರ್ಲರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇರೆ ಕಡೆ ಹೊರಟ್ವಿ ಆ್ಯಕ್ಚುಲಿ ಇಲ್ಲೊಂದು ಕ್ಲಿನಿಕ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಬಟ್ ಅವರು 5ಗೆ ಬರೋಕ್ಕೆ ಹೇಳಿದರು ನಾನು 6:20 ಅಂತ ಅಂದಿದ್ದೆ 6:30 ಆಗಿದೆ ಆಲ್ರೆಡಿ ಲೆಟ್ಸಿ ಅವ್ರು ಇರ್ತಾರ ಇಲ್ಲ ಅಂದರೆ ಇದ್ದರೆ ಒಳ್ಳೇದು ಇಲ್ಲ ಅಂದರೆ ಬ್ಯಾಡ್ ಲಕ್ ಇದ್ದಾರೆ ಪಾಪ ಅವರು ಹೋಗಿಲ್ಲ ಯಾರು ಮಾಡಿಸ್ಕೊಂಡು ದಾವಣಗೆರೆಗೆ ಬಂದು ನರ್ಗಿಸ್ ಮಂಡಕ್ಕಿ ಮೆಣಸಿನ್ಕಾಯಿ ತಿಂದಿಲ್ಲ ಅಂದರೆ ಅಲ್ಲಿ ಹೊಟ್ಟೆ ಸಿಗುತ್ತೆ ಮೆಣಸಿನ್ಕಾಯಿ ಸ್ಮೆಲ್ ಬಂತು ಅಂತಂದು ಇಲ್ಲಿ ಬಂದು ತಗೋದು ಮಂಡಕ್ಕಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಪ್ಲೇಟ್ ಮಾಡಿದ್ರು ಅಂತ ಅಮ್ಮ ವೇಟ್ ಮಾಡ್ತಿದ್ರು ಫೈನಲಿ ಮಂಡಕ್ಕಿ ಮೆಣಸಿನ್ಕಾಯಿ ಬ್ಯಾಕ್ ಟು ಪೆವಿಲಿಯನ್ ಅಂದಾಗ ಫೈನಲಿ ಎಲ್ಲ ಕೆಲಸ ಹೋಗಿದ್ದೆಲ್ಲ ಕೆಲಸ ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದ್ವಿ ಆ್ಯಂಡ್ ಫೈನಲಿ ಬ್ಯಾಕ್ ಟು ಹೋಮ್ ಈ ಸತಿ ಯಾಕೋ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಭಾಳ ಆಸೆ ಆಗ್ತಿದೆ ಬಿಕಾಸ್ ನನ್ನ ಬರ್ಡೇ ಇದೆ ನಾಳೆ ಇಫ್ ಯು ಡೋಂಟ್ ನೋ ಇನ್ ಕೇಸ್ ಆ ಕಾರಣಕ್ಕೆ ನಮ್ಮ ಮಮ್ಮಿ ಹತ್ರನೇ ಹೋಗಿ ಹಾಕ್ಸ್ಕೊಂಬರ್ಬೇಕು ಬೆಳಗ್ಗಿಂದ ಹೊರಗೆ ಹೋಗಿದ್ವಿ ಫ್ರೆಶ್ ಆಗಿ ಬರೋಣ ಅಂತ ಅಂದು ಮನೆಗೆ ಬಂದಿದ್ವಿ ಫ್ರೆಶ್ ಆಗಿ ವಿ ವಿಲ್ ಗೋ ಬ್ಯಾಕ್ ಮಾಮಿ ಹತ್ರ ಹೋಗಿ
ಒಂದು ಕೈ ಮಾಮಿ ಹತ್ರ ಹಾಕ್ಸ್ಕೊತೀನಿ, ಇನ್ನೊಂದು ಕೈಗೆ ಆದರೆ ನಾನೇ ಹಾಕ್ಕೊತೀನಿ, ಇಲ್ಲ ಅವ್ರ ಹತ್ರ ಹಾಕ್ಸ್ಕೊಂಬರ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಹೇರ್ ಕಟ್. ಐ ಆಮ್ ಲವಿಂಗ್ ಇಟ್ ಬಿಕಾಸ್ ಹೇರ್ ಸೆಟ್ ಆಗಿದೆ ಅಂತ. ನಾಳೆ ರಿಯಾಲಿಟಿ ಗೊತ್ತಾಗುತ್ತೆ, ಅಂದರೆ ಒರಿಜಿನಲ್ ಹೇರಲ್ಲಿ ಸ್ನಾನ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ. ಶಾರ್ಟ್ ಆಗಿಲ್ಲ ಅನ್ಕೊತೀನಿ, ಹೋಪ್ಸು. ಬಿಕಾಸ್ ನನ್ನ ಹೇರ್ ಭಾಳ ಅಂದರೆ ಭಾಳನೇ ಹಾಳಾಗಿತ್ತು, ಭಾಳ ಕೆಟ್ಟದಾಗಿತ್ತು. ಸ್ವಲ್ಪ ವಾಲ್ಯೂಮ್ ಕೊಡಿಸಿ ಸೆಟ್ ಮಾಡಿಸಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಕರೆಂಟ್ಲಿ. ಅದೇ ನಾಳೆ ಫ್ರೆಶ್ ಆಮೇಲೆ ಗೊತ್ತಾಗುತ್ತೆ ಯಾವ ಥರ ಕಾಣುತ್ತೆ ಅಂತ ಅಂದು. ಬಟ್ ಫಾರ್ ನೌ ಐ ಆಮ್ ಲವಿಂಗ್ ಇಟ್. क्या हो पानी ये मिर्ची प्याज भी मिर्ची प्याज मिर्ची चाय मिर्ची मंडकी चाय. मैं सच्ची इतने सच्चे हो गए मेरे बाल. हाँ कोई डाले सच्चे हो गए. दिखे वो प्लैनेट हमें वो स्टार हो. मैं दिखाता हूँ थोड़ा तुझे. दिखाई हूँ ನಮ್ಮ ಮಾಮಿಯ ಮನೆ ಹತ್ರ ಬಂದೆ. ಬಟ್ ಅಲ್ಲಿ ಒಬ್ಬರು ಮನೇಲಿ ಪೂಜೆ ಇತ್ತು ಅಂತ ನಾನು ಮಮ್ಮಿ ಅನಸ್ ಮತ್ತು ಜೇನು ಹೋಗಿ ಪೂಜೆ ಅಟೆಂಡ್ ಮಾಡಿ ಅಲ್ಲೇ ಊಟ ಇತ್ತು, ಊಟ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಬಂದು ಮೆಹಂದಿ ಹಾಕ್ಸ್ಕೊಂಡು ವಾಪಸ್ ತಿರ್ಗಾ ಮನೆಗೆ ಹೋದ್ವಿ. अब बात करो, अब लड़ लो अब बात करो, लड़ लो. This was all about my pre-birthday celebration vlog. Thank you for watching. Keep me and my family in your prayers. Allah Hafiz. See you.